ನಾನು ಹೇಳ್ತಾ ಇದ್ದೆ ನಿಮಗೆ ಚಾಮುಂಡೇಶ್ವರಿ ತಾಯಿಯ ಬಗ್ಗೆ ಶ್ರದ್ಧೆ ಇರೋದನ್ನ ತೋರಿಸ್ಕೊಟ್ರು ಇವತ್ತು ಅಂತ. ಆಮೇಲೆ ಅವರು ಮಂಗಳಾರತಿಯನ್ನು ತಗೊಂಡಿದ್ದು ಕೂಡ ಗಮನ ಸೆಳೀತು, ಪುಷ್ಪಾರ್ಚನೆಯನ್ನ ಮಾಡಿದ ಗಮನ ಸೆಳೀತು. ಇದೆಲ್ಲ ಯಾಕೆ ಗಮನ ಸೆಳೀತು ಅಂದ್ರೆ ಮುಸಲ್ಮಾನರಲ್ಲಿ ಅದೆಲ್ಲ ನಂಬಿಕೆ ಇಲ್ಲ. ಇಲ್ಲಿ ಹೆಂಗಪ್ಪ ಮಾಡ್ತಾರೆ, ಅವ್ರಿಗೆ ಶಿರ್ಕ್ ಅನ್ನೋದು ಅಡ್ಡ ಬರಲ್ವಾ ಅನ್ನೋದು ಒಂದು ಪ್ರಶ್ನೆ ಇತ್ತು. ಬಟ್ ಅವರು ಹೇಳಿದ್ದಾರೆ ಅದಕ್ಕೆಲ್ಲ ನಾನು ಇದು ಫಸ್ಟ್ ಟೈಮ್ ಅಲ್ಲ ಪೂಜೆಯಲ್ಲಿ ಭಾಗಿಯಾಗ್ತಾ ಇರೋದು. ನನ್ನ ಹಾಗೂ ಹಿಂದೂ ಧರ್ಮದ ಬಗ್ಗೆ ಬಾಂಧವ್ಯ ಇದೆ, ನನ್ನ ಆತ್ಮಕಥೆಯಲ್ಲಿ ಇದೆಲ್ಲದರ ಬಗ್ಗೆ ನಾನು ಬರೆದಿದ್ದೀನಿ ಅನ್ನೋದನ್ನು ಅವರು ತಿಳಿಸ್ಕೊಟ್ರು. ವಿವಾದ ಬಂದರೂ ನನ್ನನ್ನು ದಿಟ್ಟತನದಿಂದ ಸಿಎಂ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ವೇದಿಕೆಯಲ್ಲಿ ಮಾತನಾಡಿದರು. ದಸರಾ ಕೇವಲ ಒಂದು ಸಮುದಾಯದ ಹಬ್ಬ ಅಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ದಸರಾಗೆ ಮುಸ್ಲಿಮರ ಕೊಡುಗೆ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಒಂದೇ ಸಮುದಾಯದ ಹಬ್ಬ, ಅದನ್ನು ನಾಡ ಹಬ್ಬವಾಗಿ ಎಲ್ಲರೂ ಸ್ವೀಕರಿಸ್ತಾ ಇರೋದು. ಅದನ್ನು ನಾವು ಮರಿಬಾರ್ದು. ಇತಿಹಾಸ ಅದನ್ನೇ ಹೇಳ್ಕೊಂಡು ಬಂದಿದೆ. ಒಂದೇ ಸಮುದಾಯದ ಹಬ್ಬವನ್ನು ಎಲ್ಲರೂ ಒಪ್ಕೊಂಡಿರೋದು. ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು. ನನ್ನ ಆಪ್ತ ಗೆಳತಿ ಯಾಕೆ, ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಈ ವಿಷಯದಲ್ಲಿ ಬೇಕಾದಷ್ಟು ಏರು ಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ಅಲ್ಲ ಅಷ್ಟೇ ಸಾಕಲ್ವಾ? ಮತ್ತೆ ನಾನು ಏನು ಹೇಳಲಿ ಇದ್ರ ಬಗ್ಗೆ? ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದ್ಸರಿ ಮೀಟ್ ಮಾಡ್ತೀನಿ. ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ, ಅದಕ್ಕೆಲ್ಲ ನಾನು ಫೇಸ್ ಮಾಡಬೇಕು. ಆ ಫೇಸ್ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು. ನಾನು ಮಾತಾಡೋಣ, ಲೆಟ್ ಅಸ್ ಸ್ಪೀಕ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಕೊನೆಯಲ್ಲೂ ಕೂಡ ಒಂದು ಸಂದೇಶವನ್ನು ನಾವು ಕೊಟ್ರಿ, ಒಂದಷ್ಟು ಸಂದೇಶವನ್ನು ಕೊನೆಯಲ್ಲೂ ಕೂಡ ಕೊಟ್ರಿ. ತಾವು ಮತ್ತೆ ಈ ರೀತಿ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಕೊಟ್ರಿ. ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳಿದ್ವಿ. ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ. ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು, ಇದು ನೋಡಿ, ನಾನು ಹೇಳಿದ್ದೀನಿ, ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಭಾಳ ವೈಯಕ್ತಿಕವಾದಂಥದ್ದು. ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ. ಒಂದಷ್ಟು ಚರ್ಚೆಗಳಿದ್ವು. ಹೌದು, ಇಲ್ಲ ನಾನು ಹೇಳ್ತೀನಿ ನೋಡಿ, ನೀವು ನನ್ನ ಮಾತುಗಳನ್ನು ನನ್ನ ವಿಡಿಯೋವನ್ನು ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ. ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚಬೇಡಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಈಶ್ವರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರು ಪೂರ್ತಿಯಾಗಿ ಪ್ರತಿಕ್ರಿಯೆನ ಇನ್ನೊಂದು ದಿವಸ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಆ ವಿಡಿಯೋವನ್ನು ತಿರ್ಚೋ ಕೆಲಸ ಆಗಿದೆ ಅನ್ನೋದನ್ನು ಹೇಳಿದ್ರು. ಮತ್ತು ನನಗೆ ಎಲ್ಲ ಧರ್ಮದ ಮೇಲೆ ನಂಬಿಕೆ ಇದೆ, ಶ್ರದ್ಧೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಹೇಳಿದ್ರು. ನನ್ನ ಧರ್ಮದ ಆಚರಣೆ ವೈಯಕ್ತಿಕ, ಅದು ಕರೆಕ್ಟ್ ಇದೆ. ಹಾಗೆ ದಸರಾ ಹಬ್ಬದ ಟೈಮ್ನಲ್ಲೂ ಕೂಡ ಕೆಲ ವಾಚನಗಳನ್ನು ಹೇಳಿದ್ರು, ಅದೆಲ್ಲ ಸರಿ. ಬಟ್ ಪ್ರಶ್ನೆ ಇರೋದು, ಹಿಂದೂ ಧರ್ಮದ ಭಾಗವಾಗಿರುವಂತಹ ದಸರಾವನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತ ಮಾಡಬೇಡಿ ಅಂತ ಇಲ್ಲೂ ಕೂಡ ಹೇಳೋ ಪ್ರಯತ್ನವನ್ನು ಮಾಡಲಾಯಿತು. ಇದು ಮತ್ತೆ ಆಕ್ಷೇಪಕ್ಕೆ ಕಾರಣ ಆಗಬಹುದು. ಫೇಸ್ ಮಾಡಬೇಕು. ಆ ಫೇಸ್ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು. ನಾನು ಮಾತಾಡೋಣ, ಲೆಟ್ ಅಸ್ ಸ್ಪೀಕ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಕೊನೆಯಲ್ಲೂ ಕೂಡ ಒಂದು ಸಂದೇಶವನ್ನು ನಾವು ಕೊಟ್ರಿ, ಒಂದಷ್ಟು ಸಂದೇಶವನ್ನು ಕೊನೆಯಲ್ಲೂ ಕೂಡ ಕೊಟ್ರಿ. ತಾವು ಮತ್ತೆ ಈ ರೀತಿ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಕೊಟ್ರಿ. ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳಿದ್ವಿ. ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ. ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು, ಇದು ನೋಡಿ, ನಾನು ಹೇಳಿದ್ದೀನಿ, ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಭಾಳ ವೈಯಕ್ತಿಕವಾದಂಥದ್ದು. ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತ
ಆಗಿ ಪ್ರಾರ್ಥನೆ ಇದೆಯೋ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ ಮೇಡಮ್. ಒಂದಷ್ಟು ಚರ್ಚೆಗಳಿದ್ವು.